ಹಾಯ್ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಅವರ್ ನ್ಯೂ ಚಾನಲ್ ಮಹಾಲೋಕ. ನನ್ನ ಹೆಸರು ಶೋಭಾ. ಇದು ನನ್ನ ಮೊದಲನೆಯ ಯೂಟ್ಯೂಬ್ ವಿಡಿಯೋ, ಬ್ಯಾಂಗ್ಳೂರ್ ಟು ಮಂತ್ರಾಲಯ ಟ್ರಾವೆಲ್ ಲಾಗ್. ನಾವು ಬ್ಯಾಂಗ್ಳೂರ್ KSR ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ರೋಡ್ಗೆ 6 to 7 hours ಜರ್ನಿ ಆಗುತ್ತೆ. ಬ್ಯಾಂಗ್ಳೂರ್ ಟ್ರೈನ್ ಹೊರಟಿದ್ದು ಈವ್ನಿಂಗ್ 4:40 PM ರೀಚ್ ಆಗಿದ್ದು 12:30 AM. ಟ್ರೈನ್ ಇಳಿದ ನಂತರ ಆಟೋ ಆ್ಯಂಡ್ ಟ್ಯಾಕ್ಸಿಗಳು ಎಲ್ಲ ಸಿಗುತ್ತೆ. ನಿಮಗೆ ಯಾವುದಾಗುತ್ತೋ ಅದರಲ್ಲಿ ನೀವು ಹೋಗಬಹುದು. ಇಲ್ಲಿ ತುಂಬ ಆಟೋ ಟ್ಯಾಕ್ಸಿಗಳಿರೋದ್ರಿಂದ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಸೇಫಾಗಿ ಕೂಡ ಕರ್ಕೊಂಡು ಹೋಗ್ತಾರೆ. ನಾವು 5 ಜನ ಫ್ಯಾಮಿಲಿ ಹೋಗಿದ್ದು, ನಾವೆಲ್ಲರೂ ಕೂಡ ಶೇರಿಂಗ್ ಆಟೋನಲ್ಲಿ ಹೋದ್ವಿ. ಇದು ನನ್ನ ಮಂತ್ರಾಲಯ ಪಾರ್ಟ್ 1 ವಿಡಿಯೋ ನೀವು ನೋಡ್ತಿರೋದು. ಆ್ಯಂಡ್ ನನ್ನ ಪಾರ್ಟ್ 2 ವಿಡಿಯೋನ ನಾಳೆ ಅಪ್ಲೋಡ್ ಮಾಡ್ತೀನಿ. ಪಾರ್ಟ್ 1ನಲ್ಲಿ ನಾವು ಎಲ್ಲಿಂದ ಹೊರಟಿದ್ವಿ, ಎಲ್ಲಿಗೆ ರೀಚ್ ಆದ್ವಿ ಹಾಗೂ ಟೈಮ್ ಕೂಡ ಹೇಳಿದ್ದೀನಿ. ರೂಮ್ ಚೆಕ್ ಇನ್ ಆಗಿರೋದು, ಟೆಂಪಲ್ ವಿಸಿಟ್ ಮಾಡಿರೋದು ಈ ವಿಡಿಯೋನಲ್ಲಿ ನೀವು ನೋಡ್ತೀರಾ. ಪಾರ್ಟ್ 2ನಲ್ಲಿ ನಾವು ಮಂತ್ರಾಲಯ ಸುತ್ತಮುತ್ತ ಇರುವಂತಹ ಟೆಂಪಲ್ಗಳಿಗೆ ವಿಸಿಟ್ ಮಾಡಿರೋದು, ಅದನ್ನು ಕೂಡ ಮಾಡ್ತೀನಿ. ಎಲ್ರಿಗೂ ನೆನಪಿರಲಿ, ಮಂತ್ರಾಲಯಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ 1 ತಿಂಗಳು ಮುಂಚೆನೇ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು. ರಿಟರ್ನ್ ಟಿಕೆಟ್ ಕೂಡ 1 ತಿಂಗಳು ಮುಂಚೆನೇ ಬುಕ್ ಮಾಡ್ಕೋಬೇಕು. ರೂಮ್ ಸಹ ಮುಂಚೆನೇ ಬುಕ್ ಮಾಡಿದರೆ ಒಳ್ಳೆಯದು. ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ಲಗೇಜ್ಗಳನ್ನ ತಗೊಂಡು ಹೊರಟ್ವಿ. ರೂಮ್ ಆಲ್ರೆಡಿ ಬುಕ್ ಆಗಿದೆ. ನಾವು ರಿಸೆಪ್ಷನ್ಗೆ ಹೋಗಿ ಕೀ ತೊಗೊಂಡು ರೂಮ್ಗೆ ಚೆಕ್ ಇನ್ ಆದ್ವಿ. ರೂಮ್ಗೆ ಹೋಗಿ ಲಗೇಜ್ನೆಲ್ಲ ಇಟ್ಟು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಬೆಳಗ್ಗೆ ಬೇಗನೆ ರೆಡಿ ಆದ್ವಿ. ನಾವು 6 ಗಂಟೆಗೆ ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ. ಎಲ್ಲರೂ ಕ್ಯೂನಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಅದಾದ ನಂತರ ನಂದು ಹೆಜ್ಜೆ ನಮಸ್ಕಾರ ಇತ್ತು, ಅದನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಹೊತ್ತು ಅಲ್ಲೇ ಕೂತು ಧ್ಯಾನ ಕೂಡ ಮಾಡಿದ್ವಿ. ನಂತರ ನಾವು ಟೆಂಪಲಿಂದ ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಪೋರ್ಟ್ ಮೀ. ಹಾಗೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಪ್ಲೀಸ್.